ಕಳುಹಿಸಿದ್ದ. ಯಾವಾಗ ಅವನು ಪ್ರಹ್ಲಾದನನ್ನೇ ಕೊಂದು ಭಗವಂತನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಗದೆಯನ್ನು ಹಿಡಿದು ಹೊಡೆಯುವುದಕ್ಕಾಗಿ ನಿಂತನೋ, ಆಗ ಭ್ರಮದ್ಭ್ರುಕುಟಿ ದಂಷ್ಟ್ರ ಕರಾಳವಕ್ತ್ರಂ, ನಡುಗುವ ಅಂದರೆ ಅಲ್ಲಾಡಿಸುವ ಹುಬ್ಬುಗಳಿಂದ ಜಗತ್ತನ್ನೇ ಕುಣಿಸಬಲ್ಲವ ಕೋರೆದಾಡಿಯನ್ನು ಹೊತ್ತ ಅಗಲವಾದ ತೆರೆದ ಬಾಯಿಯಿಂದ ಭೀಕರವಾದ ಸಿಂಹದ ಮೋರೆಯನ್ನು ಮಾನುಷ ಶರೀರವನ್ನು ಹೊತ್ತು ಹಿರಣ್ಯಕಶಿಪುವನ್ನು ತೊಡೆಯ ಮೇಲಿರಿಸಿಕೊಂಡು ಊರೌ ನಿಪಾತ್ಯ ನಖೈಹಿ ಸ್ಫುರಂತಂ ವಿದದಾರ, ಹೊಳೆಯುವ ಉಗುರುಗಳಿಂದ ಆತನ ಹೊಟ್ಟೆಯನ್ನು ಬಗೆದ. ಯಾಕೆಂದರೆ ಅವನು ಕೇಳಿದ್ದ ಹಾಗೆ ಆಯುಧದಿಂದ ಕೊಲ್ಲಬಾರದು ಅಂತ. ಹಾಗಾಗಿ ಉಗುರು ಅನ್ನೋದು ಒಂದು ಆಯುಧ ಅಂತ ಆಗಲಿಲ್ಲ. ಯಾಕೆಂದರೆ ಯಾವುದೇ ಲೋಹದಿಂದ ತಯಾರಿಸಿದ್ದಲ್ಲ. ಅವನು ತುಂಬ ವರ ಕೇಳಿದ್ದ, ಹೊರಗಲ್ಲ ಒಳಗಲ್ಲ, ಮೇಲಲ್ಲ ಕೆಳಗಲ್ಲ, ಮನುಷ್ಯರಲ್ಲ ಪ್ರಾಣಿಗಳಲ್ಲ ಪಕ್ಷಿಯಲ್ಲ, ಏನು ಎಲ್ಲವನ್ನೂ ಕೇಳಿದ್ದ. ಎಲ್ಲವನ್ನೂ ಫುಲ್ಫಿಲ್ ಮಾಡಲೇಬೇಕಿತ್ತು. ಹಗಲಲ್ಲ ರಾತ್ರಿಯಲ್ಲ, ಮೇಲಲ್ಲ ಕೆಳಗಲ್ಲ. ಅದಕ್ಕೆ ಹೆಬ್ಬಾಗಿಲಿನ ದ್ವಾರಂಧದಲ್ಲಿ ಕೂತು ಒಳಗೂ ಅಲ್ಲ ಹೊರಗೂ ಅಲ್ಲ, ಸಂಜೆ ಆದ್ರಿಂದಾಗಿ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಕೈಯಲ್ಲಿ ಉಗುರಿದ್ದದ್ದು ಆಯುಧ ಅಲ್ಲ, ಇನ್ನು ಆ ಮೇಲಿನಿಂದ ಪ್ರಾಣಿ, ಕೆಳಗಿನಿಂದ ಶರೀರ ಆದ್ಮೇಲೆ ಅದು ಪೂರ್ತಿ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ, ನ ಮೃಗಂ ನ ಮಾನುಷಂ, ಹೀಗೆ ವಿಚಿತ್ರವಾದ ರೂಪವನ್ನು ತೊಟ್ಟು ದೈತ್ಯೇಂದ್ರನನ್ನು ಬಹಳ ಬೇಗನೆ ಮುಗಿಸಿ ಅವನ ಇಡೀ ಸೈನ್ಯ ಸಮೇತ ನಾಶ ಮಾಡಿದ.